ಅಕ್ಟೋಬರ್ 4ರಿಂದ 6ರವರೆಗೆ ಶ್ರೀರಂಗಪಟ್ಟಣ ದಸರಾವನ್ನು ವಿಜೃಂಭಣೆಯಿಂದ ಹಾಗೂ ಆಕರ್ಷಣೀಯವಾಗಿ ಆಚರಿಸಲಾಗುವುದು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ನಿನ್ನೆ ಅವರು ಶ್ರೀರಂಗಪಟ್ಟಣ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಸಮ್ಮತಿ ಸೂಚಿಸಿದ್ದಾರೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಡಿಸೆಂಬರ್ನಲ್ಲಿ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದರು. ಕೆಆರ್ಎಸ್ ವ್ಯಾಪ್ತಿಯಲ್ಲಿ ನಾಲೆಗಳಿಗೆ ಕಳೆದ 1 ತಿಂಗಳಿನಿಂದ ನೀರು ಬಿಡಲಾಗಿದೆ. ಆದರೆ ಈ ನೀರು ಕೆರೆ ಕಟ್ಟೆಗಳಿಗೆ ತಲುಪಿಲ್ಲ. ಹೇಮಾವತಿ ಅಚ್ಚುಕಟ್ಟು ಪ್ರದೇಶದಲ್ಲೂ ಸಹ ಇದೇ ವಾತಾವರಣವಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಅಚ್ಚುಕಟ್ಟು ಪ್ರದೇಶಗಳಿಗೂ ನೀರು ಹರಿಸಲಾಗುವುದು ಎಂದು ತಿಳಿಸಿದರು. ಈ ದಿನಾಂಕವನ್ನು ನಿಗದಿ ಮಾಡಿ ಮಳೆ ಇನ್ನೂ ಆಗಿಲ್ಲ, ಮಳೆ ಆಗಬೇಕು. ನಮ್ಮ ರೈತರಿಗೆ ಕೆಆರ್ಎಸ್ ನೀರು ಬಂದರೆ ಎಷ್ಟೋ, ಮಳೆನೂ ಬಂದಾಗ ಮಾತ್ರ ಅದು ಖುಷಿ ಆಗೋದು. ಈಗ ಬೆಳಗ್ಗೆಯಿಂದ ನೀವೇ ಚರ್ಚೆ ನೋಡಿದ್ರಿ, 1 ತಿಂಗಳಿಂದ ಕಂಟಿನ್ಯೂಸ್ ಆಗಿ ನೀರು ಕೊಟ್ಟರು, ಇನ್ನೂ ಕೆಲವು ಕೆರೆಗಳಿಗೆ ನೀರು ಕೊಟ್ಟಿಲ್ಲ, ಕೆಲವು ಭಾಗಕ್ಕೆ ನೀರು ತಲುಪಿಲ್ಲ ಅಂತಾರೆ. ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಆಗದೇ ಇದ್ದರೆ ಎಷ್ಟೇ ಕಟ್ಟೆಯಿಂದ ನೀರು ಕೊಟ್ಟರು ಸಹ ಪೂರ್ಣ ಪ್ರಮಾಣದಲ್ಲಿ ತೃಪ್ತಿ ಮಾಡೋಕ್ಕಾಗಲ್ಲ ಅಂತ ಯಾವುದೂ ಸಹ ಕೊರತೆ ಇಲ್ಲದಾಗಿ ಮೇಂಟೈನ್ ಮಾಡಬೇಕು ಅನ್ನೋದು ಹೇಳಿದ್ದೀವಿ. ಅದೇ ರೀತಿ ಹೇಮಾವತಿ ಅಚ್ಚುಕಟ್ಟಿನಲ್ಲೂ ಸಹ ಕೆರೆಗಳನ್ನ ತುಂಬಿಸ್ಬೇಕು ಅಂತೇಳಿ